ಓಂ ಶಾಂತಿ. ದಿನಾಂಕ 15/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಎಷ್ಟು ಸಮಯ ತಂದೆಯ ಸ್ಮೃತಿ ಇರುತ್ತದೆ ಎಂದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ಸ್ಮೃತಿಯಲ್ಲಿಯೇ ಲಾಭ ಇದೆ, ವಿಸ್ಮೃತಿಯಲ್ಲಿ ನಷ್ಟ ಇದೆ. ಪ್ರಶ್ನೆ: ಈ ಪಾಪಾತ್ಮಗಳ ಜಗತ್ತಿನಲ್ಲಿ ಯಾವ ಮಾತು ಪೂರ್ಣವೇ ಅಸಂಭವ ಆಗಿದೆ ಮತ್ತು ಏಕೆ? ಉತ್ತರ: ನಾವು ಪುಣ್ಯಾತ್ಮರಾಗಿದ್ದೇವೆಂದು ಇಲ್ಲಿ ಕೆಲವರು ಹೇಳುವರು. ಇದು ಪೂರ್ಣವೇ ಅಸಂಭವ ಆಗಿದೆ, ಏಕೆಂದರೆ ಜಗತ್ತೇ ಕಲಿಯುಗಿ ತಮೋ ಪ್ರಧಾನ ಆಗಿದೆ. ಮನುಷ್ಯ ಯಾವುದನ್ನು ಪುಣ್ಯದ ಕೆಲಸ ಎಂದು ತಿಳಿಯುತ್ತಾನೆ, ಅದು ಸಹ ಪಾಪವಾಗುತ್ತದೆ. ಏಕೆಂದರೆ ಪ್ರತಿಯೊಂದು ಕರ್ಮವನ್ನು ವಿಕಾರಗಳಿಗೆ ವಶರಾಗಿ ಮಾಡುತ್ತಾನೆ. ಧಾರಣೆಗಾಗಿ ಮುಖ್ಯ ಸಾರ: ತನ್ನ ಅಪರಿಮಿತದ ಡೈರಿಯಲ್ಲಿ ಚಾರ್ಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು. ನಾವು ನೆನಪಿನಲ್ಲಿದ್ದು ಎಷ್ಟು ಲಾಭವನ್ನು ಹೆಚ್ಚಿಸಿಕೊಂಡೆವು ಎಂದು. ನಷ್ಟ ಅಂತೂ ಆಗಿಲ್ಲವೇ? ನೆನಪಿನ ಸಮಯದಲ್ಲಿ ಬುದ್ಧಿ ಎಲ್ಲೆಲ್ಲಿ ಹೋಯಿತು? 2. ಈ ಜನ್ಮದಲ್ಲಿ ಬಾಲ್ಯತನದಿಂದ ನಮ್ಮಿಂದ ಯಾವುದೆಲ್ಲ ಉಲ್ಟಾ ಕರ್ಮ ಅಥವಾ ಪಾಪ ಆಗಿದೆ ಅದನ್ನು ನೋಟ್ ಮಾಡಬೇಕು. ಯಾವ ಮಾತಿನಲ್ಲಿ ಮನಸ್ಸು ತಿನ್ನುತ್ತದೆ ಅದನ್ನು ತಂದೆಗೆ ತಿಳಿಸಿಬಿಟ್ಟು ಅಗುರರಾಗಬೇಕು. ಈಗ ಯಾವುದೇ ಪಾಪದ ಕರ್ಮವನ್ನು ಮಾಡಬಾರದು. ವರದಾನ: ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ಸರ್ವರಿಂದ ಭಿನ್ನ ಹಾಗೂ ಪರಮಾತ್ಮ ಪ್ರಿಯರಾಗಿ. ಪರಮಾತ್ಮ ಪ್ರೀತಿ ಬ್ರಾಹ್ಮಣ ಜೀವನದ ಆಧಾರ ಆಗಿದೆ. ಆದರೆ ಭಿನ್ನರಾದಾಗ ಆ ಪ್ರೀತಿ ಸಿಗುತ್ತದೆ. ಒಂದು ವೇಳೆ ಪ್ರವೃತ್ತಿಯಲ್ಲಿರುತ್ತೀರೆಂದರೆ ಸೇವೆಗಾಗಿ ಇರುತ್ತೀರಿ. ಎಂದಿಗೂ ಇದನ್ನು ಆಲೋಚಿಸದಿರಿ. ಲೆಕ್ಕಾಚಾರ ಇದೆ, ಕರ್ಮ ಬಂಧನ ಇದೆ ಎಂದು. ಆದರೆ ಸೇವೆ ಆಗಿದೆ. ಸೇವೆಯ ಬಂಧನದಲ್ಲಿ ಬಂಧಿತರಾಗುವುದರಿಂದ ಕರ್ಮ ಬಂಧನ ಸಮಾಪ್ತಿಯಾಗುತ್ತದೆ. ಸೇವಾಭಾವ ಇಲ್ಲವೆಂದರೆ ಕರ್ಮ ಬಂಧನ ಸೆಳೆಯುತ್ತದೆ. ಎಲ್ಲಿ ಕರ್ಮ ಬಂಧನ ಇದೆ ಅಲ್ಲಿ ದುಃಖದ ಅಲೆ ಇದೆ. ಸೇವೆಯ ಬಂಧನದಲ್ಲಿ ಖುಷಿ ಇದೆ. ಆದ್ದರಿಂದ ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ಭಿನ್ನರು ಪ್ರಿಯರಾಗಿರಿ. ಆಗ ಪರಮಾತ್ಮ ಪ್ರಿಯರಾಗುತ್ತೀರಿ. ಸ್ಲೋಗನ್: ಯಾರು ಸ್ವಸ್ಥಿತಿಯ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾರು ಮಾಡುತ್ತಾರೆ ಅವರು ಶ್ರೇಷ್ಠ ಆತ್ಮ ಆಗಿದ್ದಾರೆ. ಓಂ ಶಾಂತಿ.